ಇನ್ನು ಹಾಲಿ ಸಂಸದರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ, ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗುತ್ತೋ ಇಲ್ವೋ, ಆ ರೀತಿಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಚರ್ಚೆ ಇದೆ. ನಳಿನ್ ಕುಮಾರ್ ಕಟೀಲ್ರನ್ನು ಕೇಳೋದು, ಏನು ಸಿಗುತ್ತಾ ಇಲ್ವಾ ನಿಮಗೆ ಟಿಕೆಟು? ಪಕ್ಷ ಹೇಳಿದ್ದು ಕೇಳ್ತೀನಿ, ಗುಡಿಸು ಅಂದರೆ ಗುಡಿಸ್ತೀನಿ, ಒರೆಸು ಅಂದರೆ ಒರೆಸ್ತೀನಿ ಅಂದರು. ಅದೇ ರೀತಿ ಉಮೇಶ್ ಜಾಧವ್ ಮಾತಾಡಿದ್ದಾರೆ. ಕಲಬುರಗಿಯ ಸಂಸದರು, ರಮೇಶ್ ಜಿಗಜಿಣಗಿ ವಿಜಯಪುರದ ಸಂಸದರು, ರಾಜಾ ಅಮರೇಶ್ ನಾಯಕ್ ರಾಯಚೂರಿನ ಸಂಸದರು. ಕೇಳಿಸ್ಕೊಳ್ಳಿ ಒಂದ್ಸಲ. ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು, ಹೊಸೊಬ್ಬರು ಬರ್ತಾ ಇರಬೇಕು, ಚಲಾವಣೆಯಲ್ಲಿ ಇರ್ತಾ ಇರಬೇಕು. ಹಾಗಾಗಿ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ. ಯಾರೇ ಆದರೂ ನಮ್ಮ ಗುರಿ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ಗೆಲುವಾಗ. ರಾಷ್ಟ್ರೀಯ ನಾಯಕರ ಯೋಚನೆಗೆ ಬದ್ಧರಾಗಿ ಕೆಲಸ ಮಾಡೋರು ನಾವೆಲ್ಲ. ಹಾಗಾಗಿ ಪಾರ್ಟಿ ಏನು ಹೇಳುತ್ತೋ ಆ ಕೆಲಸ ಮಾಡೋರು, ಗುಡಿಸು ಹೇಳಿದ್ರು ಗುಡಿಸೋರು, ಒಡಿಸೋರು, ಪಾರ್ಟಿ ಕೆಲಸ ಮಾಡಲಿಕ್ಕೆ ಇರೋರು ನಾವು. ಅಧಿಕಾರವೇ ಪ್ರಾಮುಖ್ಯ ಅಲ್ಲ ಪಾರ್ಟಿ. ಹಾಗೆ ರಾಷ್ಟ್ರೀಯ ನಾಯಕರುಗಳ ಚಿಂತನೆಗಳೇನಿರ್ತದೆ, ಯಾವ ರೀತಿಯಲ್ಲಿ ಹೇಗೆ ಬದಲಾವಣೆ ಮಾಡಬೇಕು, ಏನು ಮುಂದಕ್ಕೆ ಯೋಚನೆ ಮಾಡ್ತಾರೆ ಅವರು. ಸಹಜವಾಗಿ ಅವಕಾಶಗಳು ಈಗ ನಮಗೂ 3 ಬಾರಿ ಅವಕಾಶ ಕೊಟ್ಟಿದ್ದಾರೆ, 15 ವರ್ಷ ಕೆಲಸ ಮಾಡಿದ್ದಾರೆ. ಪಾರ್ಟಿ ನಿರ್ಧಾರ ಮಾಡುತ್ತೆ, ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಅವೆಲ್ಲ ನಮ್ಮ ಬೇರೆ ಚಿಂತೆ ಇಲ್ಲ, ನಂದು ಫೈನಲ್ ಆಗ್ತದೆ, ಆಗ್ಯದ ಅಷ್ಟೇ. ನಥಿಂಗ್ ಟು ವೆರಿ. ಎಸ್, ಅವ್ರು ಹಿಂದೇಟ್ ಆಗ್ತಾರೋ ಮುಂದೇಟ್ ಆಗೋಲ್ಲ, ಯಾರು ಬೇಕಾದವ್ರಾಗಲಿ, ಯಾರು ಬೇಕಾದವ್ರು ಕ್ಯಾಂಡಿಡೇಟ್ ಆಗಲಿ, ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಎಂದೂ ಚಿಂತೆ ಮಾಡಿಲ್ಲ ನಾವು. ಮುಂದೆ ಯಾರು ಅನ್ನೋದು ಎಂದೂ ಚಿಂತೆ ಮಾಡಿಲ್ಲ. ನಮ್ಮ ಹಿಂದೆ ಜನರರ ಅದಕ್ಕೆ ನಮಗೆ ಧೈರ್ಯ ಅದ ಅಷ್ಟೇ. ಸರ್ ಇಲ್ಲಿ ವರ್ಲ್ಡ್ ಅಧ್ಯಕ್ಷನೂ ಇದ್ರೂ ಪರವಾಗಿಲ್ಲ, ಇಲ್ಲಿ ನಾವು ಕಲಬುರಗಿದಾಗ ನಾವು ಗೆದ್ದಿತೀವಿ, ಯಾರಿಲ್ಲ ನಾವು ಚಿಂತೆ ಮಾಡಲ್ಲ, ಅದು ಸವಾಲೇ ಇಲ್ಲ. 100% ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಹೈಯೆಸ್ಟ್ ಲೀಡ್ಲೆ ನಾವು ಗೆದ್ದಿತೀವಿ. ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ. ರಮೇಶ್ ಜಿಗಜಿಣಗಿ ಅವರು ಲಿಂಗಾಯತ ವಿರೋಧಿ ಅಂತಕ್ಕಂಥ ಭಾಷಾ ಉಪಯೋಗ ಮಾಡ್ಯಾರಲ್ಲ, ಅವ್ರ ನಾಲ್ಗೆ ಕತ್ತರಿಸ್ಬೇಕು, ದೇವ್ರು ಅವ್ರ ನಾಲ್ಗೆ ಕತ್ತರಿಸ್ಬೇಕು. ನೋಡ್ರಿ, ನನ್ನ ಜೀವನದೊಳಗೆ ನನಗೆ ಜಾತಿ ಅನ್ನೋದು ಗೊತ್ತಿಲ್ಲ. ಆ ಜಾತಿ ಅನ್ನೋದು ಗೊತ್ತಿಲ್ಲ ಅನ್ನೋದ ಕಾರಣಕ್ಕೆ ಇವತ್ತು ಸುಮಾರು 45-50 ವರ್ಷಗಳ ಕಾಲ ನನಗೆ ಜನ ಓಟ್ ಹಾಕ್ಯಾರ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ BJPಯಿಂದ ಹೆಚ್ಚಿನ ಮತಗಳಿಂದ ಗೆದ್ದಂಥವರಲ್ಲಿ ನಾನು ಒಬ್ಬನು. ಅದೇ ರೀತಿ ಸಕ್ರಿಯವಾಗಿ ರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ನಾನು ಸಕ್ರಿಯವಾಗಿ ಕೆಲಸ ಮಾಡಿದ್ದೇನೆ. ಇಲ್ಲಿಯೂ ಸಹ ಸುಮಾರು 30,000 ಕೋಟಿ ಅಂದಾಜುವರೆಗೂ ಕೇಂದ್ರದ ಯೋಜನೆಗಳನ್ನು ತಂದು ಮಾಡಿದ್ದೀವಿ. ಹೈಕಮಾಂಡ್ನಲ್ಲಿ ವಿಶ್ವಾಸ ಇದೆ, ಅವ್ರು ಮತ್ತೊಮ್ಮೆ ಅವಕಾಶ ಕೊಡ್ತಾರೆ ಅನ್ನೋ ಭರವಸೆ ಇದೆ. ಇದು ಹಾಲಿ ಸಂಸದರ ಮಾತುಗಳಾಯಿತು. ಇವರ ಪೈಕಿ ಇಬ್ಬರಿಗಂತೂ ಖಚಿತ. ರಮೇಶ್ ಜಿಗಜಿಣಗಿ ಅವರು ಸಿಟ್ಟಿಗೆದ್ದು ಮಾತಾಡ್ತಾರೆ, ನಾನು ಲಿಂಗಾಯತ ವಿರೋಧಿ ಅಂತಾರೆ ಅಂತ. ಉಮೇಶ್ ಜಾಧವ್ ಅವ್ರಿಗೂ ಫೈನಲ್ ಆಗಿದೆ. ಇಂಟ್ರೆಸ್ಟಿಂಗ್ಲಿ ಕಲಬುರಗಿಯಲ್ಲಿ ಕಳೆದ ಸಲ ಉಮೇಶ್ ಜಾಧವ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸಿದ್ರು. ಮಲ್ಲಿಕಾರ್ಜುನ ಖರ್ಗೆ ಈ ಸಲ AICC ಅಧ್ಯಕ್ಷರು ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ. ಕಲಬುರಗಿಯಲ್ಲಿ ಅವರ ಅಳಿಯ ಸ್ಪರ್ಧೆ ಮಾಡ್ತಾ ಇದ್ದಾರೆ, ರಾಧಾಕೃಷ್ಣ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಕ್ಯಾಂಡಿಡೇಟ್ ಈ ಸಲ. ಅಂದರೆ ಮುಂಚೆಯಿಂದಲೂ ಯೋಚನೆ ಇತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ನಾನು AICC ಅಧ್ಯಕ್ಷನಾಗಿ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರೆ ಆ ಕ್ಷೇತ್ರದ ಗೆಲುವಿನ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ರಾಷ್ಟ್ರದಾದ್ಯಂತ ಪ್ರವಾಸ ಮಾಡಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡೋದಕ್ಕಾಗೋದಿಲ್ಲ ಅಂತ. ಅಲ್ಲಿಗೆ ನೋಡಿ, ಈ ಸಲ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿನೂ ಚುನಾವಣಾ ರಾಜಕೀಯದಿಂದ ನಿವೃತ್ತಿ. ರಾಯಬರೇಲಿಗೆ ಸ್ಪರ್ಧೆ ಮಾಡ್ತಾಯಿದ್ರು, ಈ ಸಲ ರಾಜ್ಯಸಭೆಗೆ ಬಂದಿದ್ದಾರೆ ಅವರು. ರಾಯಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಬರ್ತಾರಾ ಬರೋದಿಲ್ವಾ, ಸ್ಟಿಲ್ ಕನ್ಫ್ಯೂಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.